ತಿಮ್ಮರಾಜು ಅವರು ಆಲ್ದನಹಳ್ಳಿ ಗ್ರಾಮ ಪಂಚಾಯತಿ ಅಲ್ಲ ಕರ್ಪೂರ್ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಅದ್ರ ಬಗ್ಗೆ ಏನೋ ವಿಸ್ತಾರವಾಗಿ ಮಾತಾಡಿದ್ರಲ್ಲ. ಈಗ ರೈಲ್ ರೋಡ್ ಟ್ರಾಫಿಕ್ ಬಂದೈತೆ ಅಂತೇಳಿ ಸುಮಾರು ದಿನಗಳಿಂದ ಸಾವಿರಾರು ಜನಗಳು ಡಿಮ್ಯಾಂಡ್ ಐತೆ. ಅವ್ರದ್ದೇ ಸೆಂಟ್ರಲ್ ಗೌರ್ಮೆಂಟ್ ಸರ್ಕಾರ ಇದ್ದು ಎಂಪಿಗಳಿದಾರಲ್ಲ, ಅದನ್ನ ತಗೊಂಬಂದು ಅನುದಾನಕ್ಕೆ ತಗೊಂಡ್ಬಂದು ಮಾಡೋಕ್ಕೆ ಅರ್ಹತೆ ಇಲ್ದಿರಾ ಇಲ್ಲಿ ಬಂದು ಮಾತಾಡೋಕೆ ಬಂದರೆ ಆತ್ಮೀಯತೆ ಮಾಡಬೇಕಂದಂಥ ದುರಪರಿಸ್ಥಿತಿ ನಮಗೇನು ಇಲ್ಲ. ನಾವು ಅಲ್ಲಿ ಸ್ಥಳೀಯವಾಗಿ ಸಮಸ್ಯೆ ಐತೆ ಸಾಲ್ವ್ ಮಾಡಬೇಕು, ಅಲ್ಲಿ ಜನಗಳು ತೊಂದರೆ ಇರೋದು ಆ ತೊಂದರೆ ಇರೋದು ನಮ್ಮ ಕೆಲಸ ನಾವು ಮಾಡೇ ಮಾಡ್ತೀರಿ. ಅದನ್ನು ಮಾಡಿಸೋಕೆ ನೈತಿಕತೆ ಇದ್ದೀರ ಬಂದ್ಬಿಟ್ಟು ಇಲ್ಲ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಂದ್ರೆ ಅವ್ರದ್ದೇನು ಕೊಡುಗೆ. ಇಲ್ಲಿ ಮೊನ್ನೆ ಬಂದು ಪ್ರೊಟೆಸ್ಟ್ ಮಾಡಿದ್ರಲ್ಲಪ್ಪ, ಅಲ್ಲೇ ಬಂದುಬಿಟ್ಟು ಪಾಪ ಅವ್ರೇನು ಹಳ್ಳಿ ಜನ ಬಂದು ಯಾವುದೋ ಒಂದು ಇಲಾಖೆಗೆ ಅರ್ಜಿ ಕೊಟ್ಬಿಟ್ಟು ನಮ್ದು ಇದು ಸಮಸ್ಯೆ ಐತೆ ಇದನ್ನು ಬಗೆಹರಿಸ್ಕೊಡಿ ಅಂತೇಳಿ ಬಂದಿರೋದು. ಇವ್ರು ಮೇಲೆ ತಗೊಳೋಕ್ಕೋಸ್ಕರವಾಗಿ ಬಂದುಬಿಟ್ಟು ಅದು ಮಾಡಿದ್ದೀರಿ ಇದು ಮಾಡಿದ್ದೀರಿ. ಯಾವುದಪ್ಪ ಗುಂಡಿಗಳಿರೋದು ಇಷ್ಟು ಅಡಿ ಗುಂಡಿಗಳಿದ್ದೀರೋ ಬಂದು ಪರಿಶೀಲನೆ ಮಾಡಲಿ. ಎಲ್ಲಿ ಗುಂಡಿಗಳಿದೆ ಎಲ್ಲ ಮೆಟ್ಲಿಂಗ್ ಆಗಿ ನಾವೇ ಲೆವೆಲ್ ಮಾಡಿಕೊಟ್ಟಿದ್ದೀರಲ್ಲ. ಈಗ ಬಸ್ ಓಡಾಡೋದಕ್ಕೆ ಏನು ತೊಂದರೆ ಐತೆ, ಗಾಡಿಗಳು ಓಡಾಡೋಕ್ಕೆ ಏನು ತೊಂದರೆ ಐತೆ, ಮೆಟ್ಲಿಂಗ್ ಮಾಡಿದರೆ ಜಲ್ಲಿ ಕಲ್ಲುಗಳಿದೆ ಅದನ್ನು ದೊಡ್ಡದಾಗಿ ಮಾಡಬೇಕು. ನಮ್ಮ ಕನಕಪುರ ಮೇನ್ ಮುಖ್ಯ ರಸ್ತೆ ಮಾಡಿದ ರೀತಿಯಲ್ಲಿ ಮಾಡಬೇಕಂತೇಳಿ ಶಾಸಕರಿಗೆ ಹೇಳಿದರೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಅನುದಾನಕ್ಕೆ ಪತ್ರನೂ ರವಾನೆ ಮಾಡಿದ್ದಾರೆ. ಅಂದ್ಬಿಟ್ಟು ಸೆಂಟ್ರಲ್ ಬಂದುಬಿಟ್ಟು ಅವ್ರೇನೋ ಪಾಪ ಮುಗ್ಧ ಜನರು ಅಂತೇಳಿ ಅವ್ರಿಗೇನು ಗೊತ್ತಿಲ್ಲ ಅಂತೇಳಿ ತಗೊಂಡ್ಬಂದ್ಬಿಟ್ಟು ರಾಜಕೀಯವಾಗಿ ಮೈಲೇ ತಗೊಳಕ್ಕೆ ಬಂದರೆ ಅದನ್ನು ಯಾರು ನಂಬ್ತಾರೆ?